ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲಿಟ್ಸ್. ಸುಮಾರು ಜನ ಕೇಳ್ತಾನೆ ಇದ್ದೀರಾ, ಕಮೆಂಟ್ ನೋಡಿದ್ರೆ ಗೊತ್ತಾಗತ್ತೆ ಗಾರ್ಡನ್ ಟೂರ್ ಮಾಡಿ ಅಂತ. ಗಾರ್ಡನ್ ಕ್ಲೀನಿಂಗ್ ಮಾಡ್ತಾನೆ ಇದ್ದೀವಿ, ಜೊತೆಗೆ ನಿಮಗೊಂದು ಪುಟ್ಟ ಟೂರ್, ತುಂಬ ದೊಡ್ಡದಾಗಲ್ಲ, ಪುಟ್ಟದಾಗಿ ಏನೆಲ್ಲ ಗಿಡಗಳು ಹೇಗೆ ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಸುಮಾರು ಜನ ಗಿಡಗಳನ್ನೆಲ್ಲ ನೋಡಿದ ತಕ್ಷಣ ಸಜೆಷನ್ಸ್ ಕೊಡ್ತಾರೆ. ಹಾಗೆ ನಮ್ಮ ಅನಿತಾ ಅವರು ನಿನ್ನೆ ನನಗೆ ಒಂದು ವಿಡಿಯೋ ಕಳಿಸಿದ್ರು, ಅಂದರೆ ಇಂಡೋರ್ ಪ್ಲಾಂಟ್ಸ್ ಮೇಂಟೆನೆನ್ಸ್ ಬಗ್ಗೆ ಕಳಿಸಿದ್ರು. ಹಾಗೆ ಗಾಂಧಾರಿ ಮೆಣಸು ಬಗ್ಗೆನೂ ಒಂದಷ್ಟು ಇನ್ಫಾರ್ಮೇಷನ್. ಗಾಂಧಾರಿ ಮೆಣಸು ಬಗ್ಗೆ ನನಗೆ ಮೆಸೇಜಲ್ಲಿ ಗೊತ್ತಾಗಿ ನಾನು ಆಲ್ರೆಡಿ ನಮ್ಮ ಪೂರ್ಣಿಮಾ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನಿಮ್ಮ ಊರ ಕಡೆಯಿಂದ ತೊಗೊಂಡು ಬಂದು ಕೊಡಿ ನನಗೆ ಅಂತ. ಸೊ ನಿಂಬೆ ಗಿಡ, ಕರಿಬೇವು, ನಿಂಬೆ, ಪಾರಿಜಾತ. ಸುಮಾರು ಜನ ಕೇಳ್ತಾ ಇದ್ರಿ ಪಾರಿಜಾತ ಹಾಕಿ ಮೇಡಮ್, ಪಾರಿಜಾತ ಹಾಕಿ ಅಂತ. ದೊಡ್ಡದು ಮರ ಆಗಿದೆ ಪಾರಿಜಾತ. 2 ಪಾರಿಜಾತ ಇದೆ ಮನೆಯ ಮುಂಭಾಗದಲ್ಲಿ, ಎಡಭಾಗಕ್ಕೊಂದು ಬಲಭಾಗಕ್ಕೊಂದು 2 ಪಾರಿಜಾತ ಗಿಡನ ನಾವು ಹಾಕಿದ್ವಿ. ಅಲ್ಲಲ್ಲಿ ಪುದೀನ ಸೊಪ್ಪನ್ನ ನೀವು ನೋಡ್ಬೋದು. ಈಗಂತೂ ತುಳಸಿ ತುಂಬ ಚೆನ್ನಾಗಿ ಎಲ್ಲ ಕಡೆಗೂ ಬಂದಿದೆ, ಅದು ಖುಷಿ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕರಿಬೇವಿನ ಸಸಿಗಳು ತುಂಬ ಬಂದಿದೆ. ಅಂದ್ಕೊಂಡೆ ಪ್ಯಾಕೆಟ್ ಮಾಡಿಬಿಡೋಣ, ಯಾರಾದರೂ ಮನೆಗೆ ಬಂದರೆ ಅಥವಾ ನಾವೆಲ್ಲಿಗಾದ್ರೂ ಹೋದರೆ ಅವ್ರಿಗೆ ಕೊಟ್ಬಿಡೋಣ. ಯಾಕಂದರೆ ಆರ್ಗ್ಯಾನಿಕ್, ಹಾಗೆ ಜವಾರಿ ಕರಿಬೇವಾಗಿರೋದ್ರಿಂದ ಗಮ್ಮನತ್ತೆ. ಇದು ಸೂಜಿ ಮಲ್ಲಿಗೆ. ನನ್ನ ವಿಡಿಯೋ ಮಾಡೋದಕ್ಕೆ ಪರ್ಪಸ್ಸೇ ಇದು. ನನಗೆ ಎಷ್ಟು ನಾಸ್ಟಾಲ್ಜಿಕ್ ಆಗಿದೆ ಇದು ಅಂದರೆ, ನಾನು ಚಿಕ್ಕವಳಿರುವಾಗ ನಮ್ಮ ಅಮ್ಮನ ತವ್ರ ಮನೆಯಲ್ಲಿ ಹಿಂಭಾಗದಲ್ಲಿ ಒಂದು ದೊಡ್ಡ ಮರಕ್ಕೆ ಈ ಬಳ್ಳಿನ ಹಬ್ಸಿದ್ರು. ಏಣಿ ಹಾಕ್ಕೊಂಡು ಪುಟ್ಟಿಗಟ್ಲೆ ನಾವು ಸೂಜಿ ಮಲ್ಲಿಗೆನ ಬಿಡಿಸ್ತಾ ಇದ್ವಿ. ಆ ಚಿಕ್ಕ ಮಕ್ಕಳು ನಮ್ಮನ್ನು ಹಚ್ಚೋರು. ಹಾಗೆ ಆ ಘಮ ಇದೆಲ್ಲ ಈಗಲೂ ಅದೇ ಹೇಳಿದೆಲ್ಲ ನಾಸ್ಟಾಲ್ಜಿಕ್, ನನಗೆ ಈಗಲೂ ಹಳೆ ನೆನಪಿಗೆ ತೊಗೊಂಡು ಹೋಗುತ್ತೆ. ಇದು ಮಲ್ಲಿಗೆ ಬಳ್ಳಿ, ಸಂಜೆ ಮಲ್ಲಿಗೆ, ಇದು 7 ಸುತ್ತಿನ ಮಲ್ಲಿಗೆ, ಒಂಟಿ ದಳದ ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಮತ್ತು ಜಾಜಿ ಇದೆ, ಜಾಜಿ ಹೂವು, ಪಾರಿಜಾತ, ಹಾಗೆ ಮಲೆನಾಡು ಮಲ್ಲಿಗೆ. ಇಷ್ಟು ವೆರೈಟಿ. ನಾನು ಯಾವುದಾದ್ರೂ ಬಿಟ್ಟಿದ್ರೆ ನನಗೆ ಹೇಳಿ. ಕಾಕಡ ಒಂದು ಒಳ್ಳೆ ಜಾತಿ, ಅಂದರೆ ಒಳ್ಳೆ ವೆರೈಟಿಯಲ್ಲಿ ಕಾಕಡ ಗಿಡ ಬೇಕು. ಹಾಗೆ ಒಂದು ಕನಕಾಂಬರ ಗಿಡ ಹಾಕಬೇಕು. ಕನಕಾಂಬರ ಗಿಡ ಯಾವಾಗ ಹೋದರೂ ರೆಡ್ ಕಲರ್ ಕನಕಾಂಬರ ಇರುತ್ತೆ, ಅದು ನಮಗೆ ಲೋಕಲ್ ಅಂತ ಅನಿಸಲ್ಲ. ನಮಗಿಲ್ಲಿ ಒಂದು ಸ್ವಲ್ಪ ಕೇಸರಿ ಕಲರ್ ಬರುತ್ತಲ್ವ, ನಮ್ಮ ಸೈಡೆಲ್ಲ ಮಲೆನಾಡು ಕನಕಾಂಬರನೇ ಸಿಗುತ್ತೆ. ಹಾಗಾಗಿ ನಾನು ಅದೊಂದು ತಂದಿಲ್ಲ. ಸೀತಾಫಲ ಇದೆ, ರಾಮಫಲ ಇದೆ, ಹಾಗೆ ಇದೊಂದು ಶೋ ಪ್ಲಾಂಟ್ ಬಂದಿದೆ ಮಧ್ಯದಲ್ಲಿ. ಇದು ಕಾಡಿನಲ್ಲಿ, ಅಂದರೆ ನಮ್ಮ ಲೋಕಲಲ್ಲಿ ಬೆಳೆಯುತ್ತಲ್ಲ ನೆಲ್ಲಿಕಾಯಿ, ಅದು ಕೂಡ ನನ್ನ ಚೈಲ್ಡ್ಹುಡ್ ಮೆಮೊರಿಗೆ ಸಂಬಂಧಪಟ್ಟಂಗೆ. ಇದು ನಿಂಬೆ ಇರಬೇಕು. ಹಾಗೆ ನೋಡಿ, ನುಗ್ಗೆ ಮರ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಮರ ನೋಡ್ತಾ ಇದ್ರೆ. ಒಂಥರ ಇದೆಲ್ಲ ಅಮೃತ ಇದ್ದಂಗೆ. ಮನೆಯಲ್ಲಿ ಸೊಪ್ಪು, ಹೂವು, ಕಾಯಿ ಎಲ್ಲದನ್ನೂ ಬಳಸ್ಬೋದು. ಹಾಗೆ ಅಮ್ಮ ಹಾಕಿದಂಥ ತೊಗರಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ದೊಡ್ಡ ಮರದ ಲೆಕ್ಕದಲ್ಲಿ ದೊಡ್ಡದಾಗಿ ಬೆಳೆದಿದೆ. ಇದೆಲ್ಲ ನೋಡಿ ಕಳೆ ಎಷ್ಟು ಬಂದಿದೆ ಅಂತ. ಇದನ್ನೇ ತೆಗಿತಾ ಇದ್ದೀವಿ, ಕ್ಲೀನ್ ಮಾಡ್ತಿದ್ವಿ. ಎಲ್ಲರೂ ಫ್ರೀ ಇದ್ದಾಗ ಎಲ್ಲರೂ ಹೋಗ್ಬಿಡ್ತೀವಿ. ಹಾಗೆ ಇದು ಪನ್ನೀರ್ ರೋಸ್. ಆಲ್ಮೋಸ್ಟ್ ಎಲ್ಲ ಹಣ್ಣು, ಎಲ್ಲ ಹೂವು ವೆರೈಟಿಗಳನ್ನ ನಮ್ಮ ಲೋಕಲಲ್ಲಿ ಬೆಳೆಯುವಂಥದ್ದನ್ನು ತಂದು ಹಾಕಿದ್ದೀವಿ. ಹಾಗೆ ಇವತ್ತು ಬೆಳಗ್ಗೆ ಬೇಗ ಎದ್ದು, ಏಕಾದಶಿ, ನಮ್ಮ ತಂದೆ ಪೂಜೆ ಮಾಡ್ಕೊಂಡು ಬರಬೇಕಿತ್ತು. ನಮ್ಮ ಅಜ್ಜಿ ಊರಿಗೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು, ಅಜ್ಜಿ ತೋಟದಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ನನ್ನ ಮಗ ಬಂದ್ವಿ. ಚಿಕ್ಕಮ್ಮನ ಮನೆಗೆ ಹೋಗಿ ಚಿಕ್ಕಜಾಜೂರಲ್ಲಿ ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಿದ್ದರಿಂದ ಮನೆಗೆ ಬಂದ ತಕ್ಷಣ ಫಸ್ಟು ನಿಮಗೆ ಗಾರ್ಡನ್ ಟೂರ್ ಮಾಡಿ, ಎಲ್ಲರೂ ಕಾಲೇಜು ಸ್ಕೂಲ್ಗೆ ಹೋಗೋರು ಹೋದ್ಮೇಲೆ ನಾನು ಅಡುಗೆ ಮನೆಗೆ ಹೋಗಿ ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲಿಟ್ಸ್. ಆ್ಯಕ್ಚುಲಿ ಇವತ್ತು ಏಕಾದಶಿ. ನಾನೇನು ಉಪವಾಸ ಮಾಡಲ್ಲ. ನನ್ನ ತಂದೆ ಇದ್ದಾಗ ಅವರೆಲ್ಲ ಉಪವಾಸ ಮಾಡ್ತಿದ್ರು. ಇವತ್ತು ಏಕಾದಶಿ ದಿನ ನಮ್ಮ ತಂದೆ ಪೂಜೆ ಮಾಡ್ತೀವಿ. ಹೋಗಿ ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿ ಪೂಜೆ ಮಾಡಿಕೊಂಡು 10:30 ಅಷ್ಟರಲ್ಲಿ ವಾಪಸ್ ಬಂದಿದ್ದೆ. ಸೊ ಇವಾಗ ಮಧ್ಯಾಹ್ನಕ್ಕೆ ಅಡುಗೆಗೆ ಮೊಸರು ಸಾರು, ತಂಬಳಿ, ಹಸಿ ತಂಬಳಿ ಮುದ್ದೆ ಮಾಡೋಣ ಅಂತ, ಇದ್ರದ್ದು ದೊಡ್ಡ ಪತ್ರೆದು ತಂಬಳಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ಶೂಟ್ ಮಾಡ್ತೀನಿ, ಜೊತೆಗೆ ಒಂದಷ್ಟು ಮಾತು ಕತೆ ನಮ್ಮ ಕಿಚನಲ್ಲಿ ನಡೀತಾ ಇರುತ್ತೆ. ಮುಂದಿನ ವಾರದಲ್ಲಿ ಬಹುಶಃ 90% ನಾನು ಹೋಮ್ ಟೂರ್ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ವಾರ ಅನಿಸುತ್ತೆ. ನನಗೂ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಯಾಕಂದರೆ
ಕುಶನ್ ಅವರು ಬೈಸ್ಕೊಂಡು ನೆನ್ನೆ ಪ್ರಾಮಿಸ್ ಮಾಡಿದ್ರೆ ಭಾನುವಾರ ಅಥವಾ ಸೋಮವಾರ ಕಳಿಸ್ತೀವಿ ಅಂತ. ಅವ್ರು ಇನ್ ಕೇಸ್ ಕಳಿಸಿದ್ದೆ ಆದರೆ ನಿಮಗೆ ಮುಂದಿನ ವಾರದಲ್ಲಿ ನಾನು ಹೋಮ್ ಟೂರ್ನ ಹಾಕ್ತೀನಿ. ಹೋಮ್ ಟೂರ್ ಹಾಕಿದ್ಮೇಲೆ ಡೆಫಿನೆಟ್ಲಿ ಕಿಚನ್ ಟೂರ್ ಕಂಪ್ಲೀಟಾಗಿ ನಿಮಗೆ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಎಷ್ಟು ಗೊತ್ತಾ ಇವಾಗ? 12:54 ಕಾಣಿಸ್ತಾ ಇದೆಯಾ? ಓಕೆ, 12:54 ಟೈಮ್ ಈಗ. ಸೊ ಅಡುಗೆ ಮಾಡಬೇಕು, ಬೇಗ ಅಡುಗೆ ಮುಗಿಸಿ ಊಟಕ್ಕೆ ಕೊಡಬೇಕು. 1:15 ಊಟಕ್ಕೆ ಬರ್ತಾರಂತೆ. ಬನ್ನಿ. ಸೊ ಇಲ್ಲಿ ದೊಡ್ಡಪತ್ರೆ, ನಮ್ಮ ಗಾರ್ಡನಲ್ಲಿ ಸಿಗೋಂಥ ದೊಡ್ಡಪತ್ರೆ ಈಗ ತಾನೇ ತೊಗೊಂಡು ಬಂದೆ. ತಂದು ತೊಳೆದು ಪುಟ್ಟಿನ ಇಟ್ಟೆ. ಜಸ್ಟು ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಸ್ವಲ್ಪ. ಅಂದರೆ ಒಂದು ಹನಿ ತುಪ್ಪ ಹಾಕೋದು ಸಾಕು. ಹಾಗೆ ಹುರ್ಕೊಳ್ಳೋಕೆ ಇನ್ನೇನು ಹಾಕ್ದೆ ಅಂದರೆ ಕೊಬ್ಬರಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಹಾಕಿ ಇದಿಷ್ಟನ್ನ ಮಿಕ್ಸರ್ ಮಾಡ್ಕೋಬೇಕು. ರೀ ಕರ್ಬೇವು ಕೊಡ್ರಿ. ಒಂದು 4 ಕಡ್ಡಿ ಯಾರ್ದು ಇಲ್ಲೇ ಕಿಟಿಗೆ ಕೊಡ್ರಿ. 4 ಕಡ್ಡಿ ಕರ್ಬೇವು ಅವ್ರದ್ದು ಕಿಟಿಗೆ ಕೊಡ್ರಿ. 4 ಕಡ್ಡಿ ಇಲ್ಲೇ ಕಾಂಪೌಂಡ್ ಮೇಲೆ ಸಿಗುತ್ತೆ ನೋಡ್ರಿ. ಎಲ್ಲಿ? ಅಯ್ಯೋ ಯಾರೇ ಮುರಿಬೇಡ್ರಿ ನೀವು. ಮುರ್ಕೊಂಬರ್ರಿ. ಸ್ವಲ್ಪ ಮುರಿದಿ, ತುದಿ ಮುರಿದಿ, ಭಾಳ ಅರ್ಥ ಮುರಿಬೇಡ್ರಿ. ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂರಿಟ್ಟ ಕವನ, ನಿನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡು ಮೌನ ಹೇಳು. ಕಿಟಕಿಯಲ್ಲೇ ಕರ್ಬೇವು ಇಸ್ಕೊಂಡೆ. ಇವಾಗ ಒಗ್ಗರಣೆಗೆ ಬೇಕು ಅಂತ ಜಾಸ್ತಿ ಮುರ್ಕೊಂಡು ಬಂದಿದ್ದಾರೆ ಬೀಜ. ಯಾಕಂದರೆ ನಾನು ಬೇಕಾದಾಗ ಸ್ವಲ್ಪ ಸ್ವಲ್ಪ ಮುರ್ಕೋಬೋದು ಅಂತ. ಇರಲಿ, ಹೀಗೆ ನಾನು ಮಾಡೋ ಕೆಲಸ ನಾನೇ ಮಾಡಬೇಕಲ್ವ. ಮಾಡಿ ತೋರಿಸಿದ್ದೀನ ಅಂತ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಇವತ್ತು ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ತಾ ಇದ್ದೀರಾ ಅಂದರೆ ಬೆಳಗ್ಗೆ ನಾವು ಪೂಜೆಗೆ ಮನೇನ 7 ಗಂಟೆಗೆ ಬಿಟ್ವಿ. ಬಟ್ ಏನೋ ಬ್ರೇಕ್ಫಾಸ್ಟ್ ಅಂತ ಮಾಡಬೇಕು. ಏಕಾದಶಿ ಬೇಡ ಅಂತ ಒಂದು ಸಲ ಅಂದ್ಕೊಂಡ್ರೆ ಮಗ ಅವನು ಓದ್ಕೋಬೇಕಾಗಿತ್ತು. ಇಲ್ಲ ನನಗೆ ತಿಂಡಿ ಬೇಕು ಅಂದ. ಸರಿ ಅಂತೇಳಿ ಮಾಡೋಕ್ಕೆ ಹೋಗೋಣ. ನಮ್ಮ ಮನೆಯವ್ರು ಬೇಡ, ನೀವು ಹೋಗ್ಬಿಡಿ ಪೂಜೆಗೆ ಹೋಗ್ರಿ, ನಾನು ಇಲ್ಲೇ ಏನಾದರೂ ತಿಂತೀನಿ ಅಂದರು. ಹಿಂಗೆ ಆಗಿ ಕನ್ಫ್ಯೂಷನಲ್ಲಿ ಕಡೆಗೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗೆಲ್ಲ ಈ ಕಡ್ಡಿ ಸಮೇತ ಇದನ್ನು ತುಪ್ಪದಲ್ಲಿ ಒಂಚೂರು ಬಾಡಿಸ್ಕೊತೀನಿ ಅಷ್ಟೇ. ಹುರಿಯೋದಂದರೆ ಪೂರ್ತಿ ಹುರಿಯೋದಲ್ಲ, ಸ್ವಲ್ಪ ಬಾಡಿಸ್ಕೊತೀನಿ. ಕಾಣಿಸ್ತಾ ಇದೆಯಾ? ಸೊಪ್ಪು ಅಷ್ಟೇ ಹಾಕಿರೋದು. ಈಗ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಹಾಕೋಣ. ಮೊಸರಿಗೆ ಹಾಕೋದ್ರೆ ತುಂಬ ಗಟ್ಟಿನೂ ಬೇಡ, ಸ್ವಲ್ಪ ಅಷ್ಟೇ ಕಾಯಿ ತುರಿ, ಬೆಳ್ಳುಳ್ಳಿ, ಮೆಣಸು ಜಾಸ್ತಿ ಹಾಕ್ಬಿಡ್ತೀನಿ, ಮೆಣಸಿನ್ಕಾಯಿ ಹಾಕೋದೇ ಇಲ್ಲ, ಜೀರಿಗೆ,
ಇದನ್ನು ಮಿಕ್ಸರ್ ಮಾಡ್ಕೊಂಡೆ. ಮೊಸರಿದೆ, ಅದನ್ನು ಕಡ್ದಿಲ್ಲ ಇನ್ನು, ಅಂದರೆ ಸ್ವಲ್ಪ ಕಡಿದ್ರೆ ಒಳ್ಳೆಯದು. ಅದಕ್ಕೀಗ ರುಬ್ಬಿರೋಂಥ ಈ ಮಿಶ್ರಣನ ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕ್ಬಿಟ್ರೆ ಸಾರು ಟೇಸ್ಟ್ ಬರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮತ್ತು ಒಗ್ಗರಣೆಗೂ ಸ್ವಲ್ಪ ಹಾಕ್ತೀನಿ. ನಮ್ಮ ಪುನೀತ್ದು ಸ್ಕೂಲು ಹತ್ರದಲ್ಲೇ ಇರೋದ್ರಿಂದ ಒಂದೊಂದು ದಿನ ಊಟಕ್ಕೆ ಕೂಡ ಅವ್ನ ಮನೆಗೆ ಬಂದ್ಬಿಡ್ಬೋದು. ಊಟ ಮಾಡ್ಕೊಂಡು ಹೋಗ್ಬೋದು. ಒಂದು ಗಂಟೆ ಬ್ರೇಕ್ ಇರುತ್ತೆ. ನಾನು ಮಧ್ಯಾಹ್ನ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಬಗ್ಗೆ ಸುಮಾರು ಥರ ನನಗೂ ಕಮೆಂಟ್ ಹಾಕಿದ್ದಾರೆ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಮಾಡ್ದಂಗೆ ರೊಟ್ಟಿ ನೀವು ಮಾಡಲ್ಲ, ನಾವು ಮಾಡ್ದಂಗೆ ಮುದ್ದೆ ನೀವು ಮಾಡಲ್ಲ. ನಮ್ಮನೆ ಚಪಾತಿನೇ ಬೇರೆ, ನಿಮ್ಮನೆ ಚಪಾತಿನೇ ಬೇರೆ. ನಾರ್ತ್ ಇಂಡಿಯಾಗೆ ಹೋದರೆ ಅಲ್ಲಿ ಚಪಾತಿನೇ ಬೇರೆ, ಸರಿನಾ? ಇದೇ ಥರ ನಮ್ಮ ಮನೇಲಿ ನಾವು ಯಾರೂ ಗಟ್ಟಿ ಮುದ್ದೆ ತಿನ್ನಲ್ಲ. ನಮ್ಗಳಿಗೆ ಅಭ್ಯಾಸನೇ ಇಲ್ಲ ಗಟ್ಟಿ ಮುದ್ದೆ ತಿನ್ನೋದು. ನಾವು ಗಟ್ಟಿ ಮುದ್ದೆ ಮಾಡಿದ್ರೆ ನಮ್ಮ ಮನೇಲಿ ಕಮೆಂಟ್ ಮಾಡೋದು ಜೈಲ್ ಮುದ್ದೆ ಹಾಕ್ತಾ ಇದ್ದೀರಾ ಅಂತ. ಅಂದರೆ ನಮ್ಗೆ ಅಭ್ಯಾಸ ಇಲ್ಲ, ಡೈಜೆಷನ್ ಆಗಲ್ಲ ಅಂತನೋ ಏನೋ. ಚಿಕ್ಕಂದಿನಿಂದಲೂ ನಮಗೆ ಮುದ್ದೆ ಸ್ವಲ್ಪ ಸಾಫ್ಟಾಗೇ ಮಾಡಿ ಅಭ್ಯಾಸ. ಅದು ನೋಡಿದ ತಕ್ಷಣನೇ ಅವರೇ ಇಷ್ಟು ದೊಡ್ಡ ಮುದ್ದೆನಾ ಅಥವಾ ಇಷ್ಟು ಮೆತ್ತಗೆ ಮುದ್ದೆ ಯಾರಾದರೂ ಮಾಡ್ತಾರಾ ಅಂತ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಹೇಳ್ತಾ ಇರೋದು ಲೀಸ್ಟ್ ಬಾದರ್ಡ್. ನಮ್ಮ ಮನೆ ಮುದ್ದೆ ಹೀಗೇನೆ. ನಿಮಗೆ ಗಟ್ಟಿ ಬೇಕು ನೋಡಿ, ಇಷ್ಟು ತೆಳುವಾಗಿ ಹಾಕಿದ ತಕ್ಷಣ ತಟ್ಟೆಲಿ ಹರಡ್ಕೊಳ್ಳುತ್ತೆ. ಇದೇ ಥರನೇ ಮುದ್ದೆ ಮಾಡೋದು. ಹಾಗೆ ಈ ತಟ್ಟೆ ಬಗ್ಗೆ ಕೇಳಿದ್ರೆ ನಾನು ಹೋಮ್ ಸೆಂಟ್ರಲ್ಲಿ ತೊಗೊಂಡಂಥದ್ದು ತಟ್ಟೆ ಅದು. ಒಂದು 4 ಮುದ್ದೆ ಮಾಡಿದೆ. 4 ಮುದ್ದೆ ಮಾಡಿ ಇನ್ನು ಲಾಸ್ಟಿಗೆ ಸ್ವಲ್ಪ ಮಿಕ್ಕತ್ತು, ಯಾವಾಗಲೂ ಅದು ಮಿಕ್ಕಿಸ್ತೀನಿ. ಅದನ್ನ ಏನು ಮಾಡ್ತೀನಿ ಅಂತಂದರೆ ನೀರು ಹಾಕಿ ಇಟ್ಬಿಡ್ತೀನಿ. ನೀರು ಹಾಕಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ. ಅದು ಫರ್ಮೆಂಟೆಡ್ ಮಿಲೆಟ್ ಅಲ್ವಾ, ಇದು ರಾಗಿ ಅಲ್ವಾ, ಬೆಂದಿರೋ ಅಂಥ ಅಂಬ್ಲಿನ ಮಾಡಿ ಅದಕ್ಕೆ ಮಜ್ಜಿಗೆ ಅಥವಾ ನೀರು ಹಾಕಿ ಕುಡಿಬೇಕು ಅಂತ ನಮ್ಮ ಡಾಕ್ಟರ್ ಖಾದರ್ ಅವರು ಹೇಳ್ತಾ ಇರ್ತಾರೆ. ಮುದ್ದೆನೂ ಅದೇ ಅಲ್ವಾ, ಅದನ್ನು ಉಳಿದಿರೋ ಮುದ್ದೆಗೆ ನಾವು ನೀರು ಹಾಕಿಟ್ಬಿಟ್ರೆ ಫರ್ಮೆಂಟೇಷನ್ ಆಗಿರುತ್ತೆ. ಬೆಳಗ್ಗೆ ಅದಕ್ಕೊಂದಷ್ಟು ಮಜ್ಜಿಗೆ, ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಕುಡಿದ್ರೆ ಆಹಾ, ಅಂಬ್ಲಿ ರುಚಿನೇ ಬೇರೆ, ಹಾಗೆ ಆರೋಗ್ಯಕ್ಕೆ ಅಮೃತ. ನಾನಿಲ್ಲಿ ಮುದ್ದೆ ಮಾಡ್ತಾನೆ, ಶೂಟ್ ಮಾಡ್ತಾನೆ, ಅಲ್ಲಿ ಮಾತಾಡ್ತಾ ಇದ್ದೀನಿ, ಎಲ್ಲ ಆಲ್ ಇನ್ ಒನ್ ಟಾಸ್ಕ್ ನಡೀತಾ ಇದೆ ಒಟ್ಟಿಗೆ. ಸೊ ಒಬ್ಬೊಬ್ಬರಿಗೆ ತಟ್ಟಲ್ಲಿ ಹಾಕಿದ ತಕ್ಷಣನೇ ಕೊಟ್ಟು ಕಳಿಸ್ತಾ ಇದ್ದೀನಿ, ಹೋಗಿ ಊಟ ಮಾಡಿಬಿಡಿ ಅಂತ. ಆಮೇಲೆ ಅವಸರ ಬೇರೆ, 1 ಗಂಟೆ ಕರೆಕ್ಟಾಗಿ ಅವ್ನು ಬಂದರೆ ಅವ್ನು ಊಟ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ನಮ್ಮ ಮನೆಯವ್ರು 1:30. ಎಲ್ಲರೂ ಮನೇಲಿ 4-5 ಜನ ಇದ್ದೀವಲ್ಲ ನಾವು, ಎಲ್ರದ್ದು ಊಟ ಆಗಬೇಕು. ನಿಮಗೆ ದೊಡ್ಡಪತ್ರೆ ತಂಬುಳಿ ಹೇಗೆ ಅನಿಸ್ತು? ತಂಬುಳಿ ಅಂದರೆ ಒಂಥರ, ನಾವು ಗೊಜ್ಜು ಅಂದರೆ ಒಂದು ಅಲ್ವಾ. ನಾನು ಒಂದು ಫೈನಲ್ ಆಗಿ ಹೇಳ್ತೀನಿ, ನನ್ನ ಭಾಷೆ, ನಮ್ಮ ಊಟದ ರೀತಿ ನೀತಿ ಯಾವುದನ್ನು ಬದಲಾಯಿಸ್ಕೊಳ್ಳಲ್ಲ.
ಆಮೇಲೆ ಯಾರಿಗೋಸ್ಕರನೂ ಮಾಡ್ಯುಲೇಷನ್ ಮಾಡಿ ನಾನು ಮಾತಾಡ್ಲಿಕ್ಕೂ ಬರಲ್ಲ. ನಾವೇನು ಮಾಡ್ತೀವೋ, ನಾವೇನು ಲೋಕಲಲ್ಲಿ ಈ ಅಡುಗೆಗಳಿಗೆ ಹೆಸರಿಟ್ಟಿದ್ದೀವೋ ಅದೇ ಹೆಸರೇ ನಾನು ಹೇಳೋದು. ಮೆಂತ್ಯ ಗೊಜ್ಜು ಮಾಡ್ತೀವಿ. ಗೊಜ್ಜು ಅಂದರೆ ಬೇಯಿಸ್ಬೇಕು ಅಂತಾರೆ ಒಬ್ಬೊಬ್ರು. ಇಲ್ಲ, ನಾವು ಹಸಿ ಗೊಜ್ಜಿಗೆ ಗೊಜ್ಜು ಅಂತಾನೆ ಹೇಳ್ತೀವಿ. ಮೂಲಂಗಿದು ಅಮ್ಮ ಮಾಡಿದ್ಲ ಒಂದು ಹಸಿ ಮೂಲಂಗಿ ಗೊಜ್ಜು ಅಂತ. ಅದು ಗೊಜ್ಜಲ್ಲ, ತಂಬುಳಿ ಅಂತ ಹೇಳ್ತಾರೆ. ಇರ್ಬೋದು. ನಾವು ಗೊಜ್ಜು ಅಂದೆ ಅಮ್ಮನ್ ಹಳ್ಳಿ ಜನ ಅವ್ರು ಏನು ಹೆಸರಿಟ್ಟಿದ್ದಾರೋ ನಾನು ಕೂಡ ಅದೇ ಟ್ರೆಡಿಷನ್ನೇ ಮುಂದುವರಿಸ್ಲಿಕ್ಕೆ ಇಷ್ಟಪಡ್ತೀನಿ ಹೊರತು ಅಪ್ಪಿ-ತಪ್ಪಿನೂ ಬೇರೆ ಇಲ್ಲ. ಹಾಗೆ ಮೊನ್ನೆ ತರಕಾರಿ ಎಲ್ಲ ತೆಗೆಯುವಾಗ ಸಂಜೆ ಟೈಮ್ ಆಗಲೇ 6:30, 7 ಗಂಟೆ ಆಗಿತ್ತು. ಸೊ ಅವಸರ ಆಗ್ತಾ ಇತ್ತು. ಈರುಳ್ಳಿ ಮತ್ತು ಟೊಮ್ಯಾಟೊ ಅದೆಲ್ಲ ಬಾಸ್ಕೆಟ್‌ಗೆ ಹಾಕಕ್ಕೆ ನಾನು ಪುನೀತಿಗೆ ಹೇಳಿದೆ, ಆಗ್ತಾ ಇದ್ದ. ಹಾಕಿದ್ದಾರೆ ಒಂದು ಕಮೆಂಟ್ ಬಂತು, ಚೈಲ್ಡ್ ಲೇಬರ್. ಓಹ್ ಮೈ ಗಾಡ್! ಆಮ್, ಅದೇ ಹೇಳ್ತೀನಲ್ಲ, ಲೀಸ್ಟ್ ಬಾದರ್ಡ್. ನೀವು ಹಾಕಿ, ಇನ್ನೂ ಹಾಕಿ, ಮತ್ತೂ ಹಾಕಿ. ನಾನು ಅದಕ್ಕಂತ ನಿಮಗೆ ನಿಮ್ಮ ಹೆಸರು ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ರೆ ನಿಮಗೂ ಪ್ರಿಫರೆನ್ಸ್ ಕೊಟ್ಟಂಗೆ ಆಗ್ಬಿಡುತ್ತೆ. ಅದೇನೂ ಮಾಡಲ್ಲ. ನೀವು ಹಿಂಗೆ ಹಾಕ್ತಾ ಇರಿ, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಹೋಗ್ತೀನಿ. ಹಾಗಂತ ಕಮೆಂಟ್ ತೆಗಿಯಲ್ಲ, ಅಲ್ಲೇ ಇರುತ್ತೆ ಕಮೆಂಟು. ನಿಮ್ಗೆ ಇಷ್ಟ ಬಂದಾಗ ಓದ್ಕೊಳ್ಳಿ. ಲೈಕ್ ಕೊಟ್ಟೋರೆಲ್ಲ ಖುಷಿಪಡಿ. ನಾವ್ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಇನ್ಮೇಲೆ. ಹಾಗೆ ತಂಬುಳಿ ಮುದ್ದೆ ಅಮೃತ! ಅಷ್ಟು ಅದ್ಭುತವಾಗಿತ್ತು. ಈ ಮಳೆಗೆ, ಚಳಿಗೆ ಬಿಸಿ ಮುದ್ದೆ, ಈ ದೊಡ್ಡಪತ್ರೆ ತಂಬುಳಿ ಇದೆಯಲ್ಲ, ಆ ರುಚಿನೇ ಬೇರೆ. ಸಖತ್ತಾಗಿತ್ತು ಮಾತ್ರ. ನೀವು ಮಾಡಿ, ಮನೇಲಿ ದೊಡ್ಡಪತ್ರೆ ಇದ್ದರೆ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ಕೆಲವೊಂದು ಈ ಮಲೆನಾಡು ಸೈಡ್ ಮಾಡೋಂಥ ತಂಬುಳಿಗಳು ಸಖತ್ತಾಗಿರುತ್ತೆ ಮಾತ್ರ. ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ತುಂಬ ವೆರೈಟಿಗಳಲ್ಲಿ ಮಾಡ್ತಾರೆ ಅದನ್ನ. ನೋಡಿ, ಲಾಸ್ಟಲ್ಲಿ ಪಾತ್ರೆಲಿರುವಂಥ ಎಲ್ಲ ಮುದ್ದೆನ ನಮ್ಮ ಮನೇಲಿ ಏನೋ ಕೊನೆ ಮುದ್ದೆ ಗಂಡು ಮಕ್ಳಿಗೆ ಕೊಡಲ್ಲ ಅಂತ ಹಂಗೆ ಮಾಡ್ತಾರೆ. ನಾನು ಕೊನೆಯಲ್ಲಿ ಸ್ವಲ್ಪ ಮುದ್ದೆನ ತೆಗೆದು ಕೈ ಬಟ್ಲಲ್ಲಿ ಹಾಕಿ ಇವಾಗ ಮುಚ್ಚಿ ಇಡ್ತಾ ಇದ್ದೀನಿ. ಇದು ನನಗೆ ನಾಳೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗುತ್ತೆ ಫರ್ಮೆಂಟೇಷನ್ಗೆ. ಅನ್ನ ಉಳಿದ್ರೂ ಅಷ್ಟೇ, ನಾನು ನೀರು ಹಾಕಿ ಇಟ್ಬಿಡ್ತೀನಿ. ಅಯ್ಯೋ, ತಂಗಳನ್ನನಾ ಅಂತ ಅಂದ್ಕೊಳ್ಳೋರಿಗೊಂದು ಮಾತು. ತಂಗ್ಳು ಮುದ್ದೆ, ತಂಗಳನ್ನ ಇದು ಫರ್ಮೆಂಟೇಷನ್ ಆದರೆ ನನಗೆ ಮೆಡಿಸಿನ್ ಅದು. ನೋಡೋರಿಗೆ ಹೇಗೆ ಅನಿಸುತ್ತೋ, ಬಟ್ ಅದು ಒಂದು ಔಷಧಿ. ಅದನ್ನು ತಿಂದು ನೋಡಿ, ನಿಮ್ಗೆ ಯಾವುದೇ ಆ್ಯಸಿಡಿಟಿ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಹಾಗೆ ಬೆಳಗ್ಗೆ ನಾವು ಏಕಾದಶಿ ಪೂಜೆಗೆ ಹೋಗಕ್ಕೆ ಮುಂಚೆ ಕಡೂರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕರು ಇತ್ತು. ಅದು ಎಲ್ಲ ಕಡೆ ನಮ್ಮ ಜೊತೆನೇ ಬರ್ತಾ ಇತ್ತು. ತೆಗೆಸ್ಕೊಂಡಂಥ ಕೆಲವೊಂದು ಫೋಟೋಗಳನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಆಗಸ್ಟ್ 9ನೇ ತಾರೀಕು ಭಾನುವಾರ ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಮಲ್ಲಿ ನಮ್ಮ ಗಾಯೂಸ್ ಗ್ಲಿಟ್ಸ್ ಸ್ವಾವಲಂಬನಾ ಸಂತೆ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಿಸ್ ಮಾಡದೆ ಬನ್ನಿ. ಥ್ಯಾಂಕ್ ಯು.